ಆ್ಯಂಡ್ ಒಂದು ಸ್ವಲ್ಪ ಲೈಟಾಗಿ ಒಂದೆರಡು ಪಿಂಪಲ್ಸ್ ಇದ್ದಾವೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಸಿದ್ದು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾವು ಒಂದು ಸೀಕ್ರೆಟ್ ಪ್ಲೇಸಿಗೆ ಹೋಗ್ತಾ ಇದ್ವಿ. ಸೊ ಅದರ ಕುರಿತಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತಂದ್ಬಿಟ್ಟು ಧಾರವಾಡಕ್ಕೆ ಬಂದಮೇಲೆ ಆಲ್ಮೋಸ್ಟ್ ನಾನು ಲಾ ಫೀಲ್ಡಿಗೆ ಬಂದಮೇಲೆ ಯಾವುದೇ ವ್ಲಾಗ್ನ ಇಲ್ಲಿ ಏನು ಓಡಾಡ್ತಿದ್ದೀನಿ ಸೊ ಅದರದ್ದು ಏನೂ ಅಪ್ಲೋಡ್ ಮಾಡಿಲ್ಲ. ಸೊ ಅದರದ್ದೆಲ್ಲ ಅಪ್ಡೇಟ್ ಇನ್ಮೇಲೆ ಕೊಡೋಣ ಅಂತಂದ್ಬಿಟ್ಟು ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಪ್ಲೇಸಿಗೆ ಏನು ಸೀಕ್ರೆಟ್ ಒಂದು ಪ್ಲೇಸ್ ಹೋಗ್ತಿದ್ವಿ. ಸೊ ಆ ಜಾಗಕ್ಕೆ ನಾನು, ದೀಪ ಮತ್ತು ಲಕ್ಷ್ಮಿ ಎಲ್ಲ ಸೇರಿಬಿಟ್ಟು ಹೋಗ್ತಾಯಿದ್ವಿ. ಇನ್ನೂ ಇವಾಗ ರೆಡಿ ಆಗ್ತಾಯಿದ್ವಿ. ಒಂದು 9:30 ಅಷ್ಟರಲ್ಲಿ ವಿ ವಿಲ್ ಗೋ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಗೈಸ್, ಅವಾಗಲೇ ನಾನು ಈಗ ಆಲ್ಮೋಸ್ಟ್ ರೆಡಿ ಆದೆ ಆ್ಯಂಡ್ ಸ್ವಲ್ಪ ಎಲ್ಲ ಹಾಕ್ಕೊಂಡ್ಬಿಟ್ಟು I am done. And ನಾನಿವತ್ತು ಯೂಸ್ ಮಾಡ್ತಾ ಇದ್ದೀನಿ ಮಾರ್ಸ್ ಅವ್ರದ್ದು ಲಿಪ್ಸ್ಟಿಕ್, ದಿ ಬೆಸ್ಟ್ ಲಿಪ್ಸ್ಟಿಕ್. ಎನಿಬಡಿ ವಾಂಟ್ ಕಮೆಂಟ್ ಮಾಡಿ, ನಾನು ಅವ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಬೈ ಮಾಡ್ಬೋದು. Simple and elegant look and going one more thing. Eyeliner or done. ಮಾಡ್ಲಾ? ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ? ದೀಪಾ ಓಕೆ ತಾನೆ? ಐಬ್ರೋ ನಾನು ಯೂಸ್ ಮಾಡ್ತಾ ಇದ್ದೀನಿ ಡಾಜಲ್ ಅವ್ರದ್ದು, ಬಟ್ ಲ್ಯಾಕ್ಮಿ ಅವ್ರು ಬೈ ಮಾಡಿ ಗೈಸ್, ಇಟ್ಸ್ ಗುಡ್. ನಂದು ಸಜೆಷನ್ ಡಾಜಲ್ ಅವ್ರದ್ದು ನೋ, ಸುಮ್ಮನೆ ಇದ್ದಾರೆ ಅಂತ ಹೇಳಿ ಅದರ್ವೈಸ್ ನೋ. ಗೈಸ್ ಹೇಗೆ ಕಾಣ್ತಾ ಇದೀನಿ ಅಂತ ಕಮೆಂಟ್ ಮಾಡಿ. ಐ ಥಿಂಕ್ ಸಿಂಪಲ್ ಆಗ್ತಾ ಇದ್ದೀನಿ, ನೋ ಮೇಕಪ್, ವಿತೌಟ್ ಮೇಕಪ್, ಜಸ್ಟ್ ಲಿಪ್ಸ್ಟಿಕ್ ಹಾಕ್ಕೊಂಡು ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಹಾಕ್ಕೊಂಡು ಜಸ್ಟ್ ಹೋಗ್ತಾ ಇದ್ದೀನಿ. ಐ ಥಿಂಕ್ ಐ ವಿಲ್ ಶೂಟ್ ಸಮಥಿಂಗ್. ಗೈಸ್ ನಾನೇ ಫಸ್ಟ್ ರೆಡಿ ಇವತ್ತು. ನೋಡಿ ಗೈಸ್, ನನಗೆ ಕಾಜಲ್ ಹಾಕೋಬೇಕಾದ್ರೆ ರಾಕ್ಷಸಿ ದೆವ್ವ ಅಂತವಳು ಐಲಾಶ್ ಹಾಕೋಬೇಕಾದ್ರೆ ತಾನು ಮಾತ್ರ ಬಚ್ಚಕ್ಕಿ ನೀಟಾಗಿ ಒಂದು ಪ್ಲೇಸ್ನ ಹೋಗ್ಬಿಟ್ಟು ಶೀಸ್ ಅಪ್ಲೈಯಿಂಗ್ ಅಂಡ್ ಒಂದು ಸ್ವಲ್ಪ ಲೈಟಾಗಿ ಒಂದೆರಡು ಪಿಂಪಲ್ಸ್ ಇದ್ದಾವೆ. ಎನಿಬಡಿ ಯಾರು ಸಜೆಸ್ಟ್ ಮಾಡಿದ್ರೆ ಮಾರ್ಸ್ ಅವ್ರದ್ದು, ಐ ಥಿಂಕ್ ಮಾರ್ಸ್ ಅವ್ರದ್ದು ಲಿಪ್ ಲೈನರ್ ದಿ ಬೆಸ್ಟ್ ಐತಿ. ಯು ಕ್ಯಾನ್ ಬೈ ದಿಸ್. ಇದರದ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಫ್ ಯು ವಾಂಟ್ ಬೈ ಇಟ್. ಗೈಸ್, ನಮ್ಗೆ ಕಂಟೆಂಟ್ ಮಾಡೋಕ್ಕೆ ಏನಾದರೂ ಐಡಿಯಾ ಕೊಡಿ ಗೈಸ್. ಹೆವಿ ಡಿಸ್ಟರ್ಬೆನ್ಸ್ ಐತಿ ಇವ್ರ ಕಡೆಯಿಂದ. ಐ ವಿಲ್ ಸಿ ಯು ಲೇಟರ್. ಬೈ ಬೈ. ಸ್ಕಿಟ್ ಸ್ಟಾರ್ಟೆಡ್. ಗೈಸ್ ಹೋಗ್ತಾ ಇದೀವಿ ಗೈಸ್. ನನ್ನ ಹಿಡಿದ್ಬಿಟ್ಟು ಎಲ್ಲ ಹೊಡೆದ್ಬಿಟ್ಟು ಹೋಯ್ತಾ ಇದೀವಿ ಗೈಸ್. ಜಸ್ಟ್ ವಿ ಆರ್ ಲೈವಿಂಗ್ ದ ಪಿ ಜಿ. ಇದೇ ನೋಡ್ರಿ ಗೈಸ್, ನಾನು ಫಾರ್ ದಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನಮ್ಮ ಪಿ ಜಿ ಗೈಸ್. ಶೀ ಇಸ್ ಲಕ್ಷ್ಮಿ, ಶೀ ಇಸ್ ದೀಪಾ. ಐ ಥಿಂಕ್ ಇವಳು ಗೊತ್ತಿಲ್ಲ ನಿಮಗೆಲ್ಲ.
ನಮ್ಮ ಚಿಗರಿ ಬಸ್ ನೋಡ್ರಿ ಗಾಯ್ಸ್, ದಿ ಫೇಮಸ್ ಇನ್ ಹುಬ್ಳಿ ಟು ಧಾರವಾಡ. ನಿಮಗೆ ಗೊತ್ತಿಲ್ಲ ಅಂದರೆ ನೋಡಿರಿ, ದಿಸ್ ಇಸ್ ಚಿಗರಿ ಬಸ್. ಗಾಯ್ಸ್ ಇದು ಸೌದತ್ತಿ ಎಲ್ಲ ಮುಂದೆ ಬಸ್ ಸ್ಟಾಪ್ ನೋಡ್ರಿ, ಸೌದತ್ತಿ ಬಸ್ ಸ್ಟಾಪ್. ಬಂದ್ರೆ ಬನ್ನಿ. ಅಂಡ್ ಮೋರ್ ಅವರ್ ಧಾರವಾಡಿಂದ ಸಿಕ್ಕಾಪಟ್ಟೆ ಬಸ್ ಅದಾವು, ಬಂದ್ರೆ ಸಿಗುತ್ತೆ. ಅಂಡ್ ಗಜೇಂದ್ರಗಡದಿಂದ ಬರೋರಿಗೆ ಕೂಡ ಅವ್ರಿಗೆ ಕೂಡ ಬಸ್ ಅದಾವ. ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಸೌದತ್ತಿ ಬಸ್ ಅದಾವ, ಬರ್ಬೋದು. ಬಸ್ ನಾನ್ ಸ್ಟಾಪ್ ಇರುತ್ತೆ ಫಸ್ಟ್ ಸೌದತ್ತಿಗೇನೋ ಹೋಗ್ಬಾರ್ದಂತೆ. ದಟ್ಸ್ ವೈ ನಾವೀಗ ಜೋಗಳ್ಬಾವಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಸೌದತ್ತಿಗೆ ವಾಪಸ್ ಹೋಗ್ತೀವಿ. ಆಟೋ ತಗೊಂಡ್ ಹೋಗ್ತಾ ಇದೀವಿ ಬಸ್ ಇರ್ಲಾರ ಸಲುವಾಗಿ. ಸೌದತ್ತಿಗೆ ಯಾರ್ಯಾರು ಗೌರ್ಮೆಂಟ್ ಬಸ್ನಲ್ಲಿ ಬರ್ತಿದ್ದಾರೆ, ಸೊ ಅವರಿಗಾಗಿ ಪರ್ಟಿಕ್ಯುಲರಾಗಿ ಹೇಳ್ತಿದ್ದೀನಿ. ಫಸ್ಟ್ ಸೌದತ್ತಿ ಬಸ್ ಸ್ಟಾಪ್ ಇಳಿದ ತಕ್ಷಣ ಅಲ್ಲಿಂದ ಡೈರೆಕ್ಟ್ ಆಟೋಗಳಿರ್ತಾವೆ, 20 ರುಪೀಸ್ ಹಂಗೆಲ್ಲ ಕೇಳಿಬಿಟ್ಟು ಜೋಗಳ್ಬಾವಿಗೆ 20 ರುಪೀಸ್ ಪರ್ ಹೆಡ್ ಮಾಡ್ತಾರೆ. ಸೊ ಅದ್ರ ಬೇಸ್ ಮೇಲೆ ಜೋಗಳ್ಬಾವಿಗೆ ಫಸ್ಟ್ ಬರಬೇಕು. ಸೊ ಅಂದರೆ ನಾವು ಸೌದತ್ತಿಗೆ ಹೋಗಿದ್ದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟು ಜೋಗಳ್ಬಾವಿಗೆ ಬಂದುಬಿಟ್ಟು ಇಲ್ಲಿ ದರ್ಶನ ಮುಗಿಸ್ಕೊಂಡು ಸೌದತ್ತಿಗೆ ಮತ್ತೆ 30 ರುಪೀಸ್ ಪೇ ಮಾಡಿ ಆಟೋಗೆ ಹೋಗ್ಬೋದು. ಜೋಗಳ್ಬಾವಿಗೆ ಫಸ್ಟ್ ಮೀಟ್ ಆಗಿಬಿಟ್ಟು ಆಮೇಲೆ ಸೌದತ್ತಿಗೆ ಹೋಗಬೇಕು ಅನ್ನೋದು ಇಲ್ಲಿನ ಪದ್ಧತಿ ಅಂತೆ. ಸೊ ದ್ಯಾಟ್ಸ್ ವೈ ಫಸ್ಟ್ ನಾವು ಜೋಗಳ್ಬಾವಿಗೆ ಬಂದಿದ್ದೀವಿ. ಆ್ಯಂಡ್ ಕರ್ಪೂರನೆಲ್ಲ ತೊಗೊಂಡು ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರ್ಬೇಕಂತ ಅಂದ್ಬಿಟ್ಟು ಫಸ್ಟ್ ಬಂದು ಹೊಂಟಿದ್ವಿ. ನೋಡ್ಬೋದು ವಿಶಾಲವಾಗೈತಿ. ಆ್ಯಂಡ್ ತಣ್ಣಗೆ ಕೂಡ ಇದೆ, ವಾತಾವರಣ ತಂಪಾಗಿದೆ, ಹಣ್ಣುಗಳು. ಆ್ಯಂಡ್ ಗೈಸ್ ಫಸ್ಟು ಸೌದತ್ತಿಗೆ ಬಂದಮೇಲೆ ಫಸ್ಟ್ ಇಲ್ಲಿಗೆ ಬರಬೇಕು, ಜೋಗಳ್ಬಾವಿಗೆ ಬರ್ಬೇಕು ಅನ್ನೋದು ಫಸ್ಟ್ ಐತಿ. ಸೊ ಹಾಗಾಗಿ ಜೋಗಳ್ಬಾವಿಗೆ ಫಸ್ಟ್ ಬಂದುಬಿಟ್ಟು ಹೋಗ್ವಿ. ನೋಡಿ ವ್ಯೂ ನೋಡಿ ಗೈಸ್ ಎಷ್ಟು ಚೆನ್ನಾಗೈತಿ. ಇಲ್ಲಿ ಕೊಳ ಐತಿ, ಎಲ್ಲ ಹೊಂಡ ಅಂತಾರೆ, ಅದು ಕೂಡ ಇಲ್ಲಿದೆ. ಎಲ್ಲಿ ಹೊಂಡದಾಗ ಹೋಗಿ ತೊಳ್ಕೊಂಬರ್ಬೇಕಾ ಕೈ ಕಾಲು? ಹೊಂಡದಾಗ ಹೋಗಿ ಕೈ ಕಾಲು ತೊಗೊಂಬರ್ಬೇಕು. ಅದು ಎಷ್ಟು ದೊಡ್ಡದಿದೆ. ಇಲ್ಲಿ ಕೈ ಕಾಲನ್ನ ತೊಳ್ಕೊಬೇಕಂತೆ ಗೈಸ್. ನಮ್ಮ ಲಕ್ಷ್ಮಿಯವ್ರ ಗೈಡೆನ್ಸಿಂದ ಎಲ್ಲ ಈ ಕಡೆಗೆ ಬಂದಿದ್ದೀವಿ. ಬಿಕಾಸ್ ಅವಳು ಬೆಳಗಾವಿ ಡಿಸ್ಟಿಕ್ ಆಗಿರೋ ಕಾರಣ ಇಲ್ಲಿದೆಲ್ಲ ಡೀಟೇಲ್ಸ್ ಅವಳಿಗೆ ಗೊತ್ತು. ದೀಪ ಜಾರಿ ಬಿದ್ದಳಪ್ಪ ನಮಗೆ ಮತ್ತೆ. ಈ ಹೊಂಡದಲ್ಲಿ ಯಾವುದೇ ರೀತಿಯ ಸ್ವಚ್ಛತೆಯನ್ನು ಕಾಪಾಡ್ದಿಲ್ಲ. ಬಟ್ ಆದರೆ ಇಲ್ಲಿ ಜನ ಇದರಲ್ಲೇ ಸ್ನಾನ ಮಾಡ್ತಿದ್ರು. ಇದರಿಂದ ಸ್ಕಿನ್ಗೆ ಎಫೆಕ್ಟ್ ಆಗ್ಬೋದು, ಸ್ಕಿನ್ ಅಲರ್ಜೀಸ್ ಎಲ್ಲ ಬರ್ಬೋದು ಅಂತ ಅನಿಸ್ತು. ಬಟ್ ಆದರೆ ಇಲ್ಲಿ ಯಾವುದೇ ರೀತಿಯ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿದ್ದಿಲ್ಲ. ಫಸ್ಟ್ ಇದ್ರ ಕಡೆ ಫೋಕಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಫಂಡ್ ಕೂಡ ಗೌರ್ಮೆಂಟ್ ಕಡೆಯಿಂದ ಈ ಟೆಂಪಲಿಗೆ ರಿಲೀಸ್ ಆಗಬೇಕು ಅಂತ ಅನ್ನಿಸ್ತು ನನಗೆ ನೀಟಾಗಿ. ಯಾಕಂದರೆ ದರ್ಶನ ಮಾಡೋರ ಸಂಖ್ಯೆ ಜಾಸ್ತಿ ಈ ದೇವಸ್ಥಾನಕ್ಕೆ. ಇವತ್ತು ಜನ ಜಾಸ್ತಿ ಇಲ್ಲಂತೆ ಗೈಸ್. ಇಲ್ಲಿ ಶುಕ್ರವಾರ ಪ್ರತಿ ಶುಕ್ರವಾರ ನೋಡೋಕ್ಕಾಗಲ್ಲಂತೆ, ಅಷ್ಟು ಜನ ಇರ್ತಾರಂತ ಗೈಸ್. ಇಲ್ಲಿ ಕರ್ಪೂರನ ತೊಗೊಂಡ್ಬಿಟ್ಟು ಇಲ್ಲಿಂದನೇ ಹೋಗ್ಬೇಕು. ಆದ್ರೆ ಸ್ವಲ್ಪ ಜನ ಇದ್ದಾರೆ ಇವತ್ತು. ಮಸ್ಟ್ ವಿಸಿಟ್, ಚೆನ್ನಾಗಿದೆ ದೇವಸ್ಥಾನ. ಗೈಸ್ ಫ್ಯಾನ್ ಕೊಡ್ರಮ್ಮ. ಹಾಂ ಸಾಕು. ಪೇ ಆಗ್ತಿಲ್ಲ ಗೈಸ್.
ಯಲ್ಲಮ್ಮನ ಗುಡ್ಡ ಬರಬೇಕಂದ್ರೆ ಇದು ಇಲ್ಲ, ಬಸ್ ಇಲ್ಲ. ಸೊ ದಟ್ಸ್ ವೈ ಎಲ್ಲರೂ ಆಟೋ ಅಥವಾ ಓನ್ ವೆಹಿಕಲ್ ತಂದರೆ ಬೆಟರ್. ಆಟೋಕ್ಕೆ ಬಂದರೆ ಏನು ಭಾಳ ಚಾರ್ಜ್ ಮಾಡಲ್ಲ. ಬಸ್ ಸ್ಟಾಪ್ ಟು ಇಂದ ಬಂದರೆ ಒಂದು 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಬರ್ಬೋದು ಆರಾಮಾಗಿ. ಸೌದತ್ತಿಗೆ ಬರೋರಿಗೆ ಬೆಸ್ಟ್ ಸಜೆಷನ್ ಏನಂದರೆ ವೈಟ್ ಡ್ರೆಸ್ ಮೊದಲೇ ಹಾಕೊಂಬರಬೇಡಿ. ಆ್ಯಂಡ್ ಸ್ಲಿಪ್ಪರ್ಸ್ ಬಂದರೆ ಯಾವುದೇ ನಾರ್ಮಲ್ ಪ್ಲೇಸ್ನಲ್ಲಿ ಬಿಡಬೇಡಿ. ಸ್ಲಿಪ್ಪರ್ಸ್ ಬಿಡೋ ಜಾಗದಲ್ಲೇ ಬಿಡಿ. ಆ್ಯಂಡ್ ಬಿ ಸೇಫ್. ಹೋಗಿ ಹುಷಾರಾಗಿ ಬನ್ನಿ. ಗೋಲ್ಡ್ನ ನೀಟಾಗಿ ಇಟ್ಕೊಂಡಿರಿ. ಅಕಸ್ಮಾತ್ ಗೋಲ್ಡ್ ಹಾಕ್ಕೊಂಡು ಹೋಗದೇ ಬೆಟರ್. ಯಾಕಂದರೆ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ. ಪ್ರತಿ ದಿನವೂ ಮಿನಿಮಮ್ ಆದರೂ ಇಷ್ಟು ಕ್ರೌಡ್ ಇದ್ದೇ ಇರುತ್ತೆ. ಇನ್ನು ಜಾತ್ರೆ ಟೈಮಲ್ಲಿ ಹೋಗಬೇಕಾದ್ರೆ ಅಥವಾ ಪ್ರತಿ ಶುಕ್ರವಾರ ಹೋಗ್ಬೇಕಾದ್ರೆ ಹೆವಿ ಕ್ರೌಡ್ ಇರುತ್ತೆ. ಹುಷಾರಾಗಿರಿ. ಫುಟ್ವೇರ್ಸ್ ಗೊತ್ತಿಲ್ಲ. ಇಲ್ಲೇ ಎಲ್ಲ ನನ್ನ ಡ್ರೀಮ್ ಜೀಪ್ ನೋಡ್ರಿ ಗೈಸ್. ಕಾರ್ ಜಸ್ಟ್ ಯಾವಾಗಲೂ ಅನ್ಕೊತ ಇರ್ತೀನಿ ತಗೋಬೇಕಂತ. ಭಂಡಾರಗಳ ಸುರಿಮಳೆನೇ ಸೌದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ನೋಡ್ಬೋದು ನೀವೆಲ್ಲ. ಎಲ್ಲೆಲ್ಲಿ ಭಂಡಾರ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಬಿಸಿಲಿದೆ ಮೀನ್ಸ್ ಕಾಲು ಸುಡ್ತಿದೆ ಬಿಸಿಲು ಮೇಲ್ಗಡೆ ಇದೆ. ಇಲ್ಲಿ ದರ್ಶನಕ್ಕೆ ಬಂದ ತಕ್ಷಣ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕೆಳಗಡೆ ಇಳಿಬೇಕು. ಮತ್ತೆ ಸ್ಟ್ರೈಟ್ ಹೋಗಬೇಡಿ. ಕೆಳಗಡೆ ಇಳಿದ್ರೆ ಇಲ್ಲಿ ದರ್ಶನ ಇರೋದು. ದರ್ಶನಕ್ಕೂ ಅಂತ ತಿಂದ್ಬಿಟ್ಟು ಆರೋಗ್ಯ ಕೆಡಿಸ್ಕೊಬಿಟ್ರಿ ಗ್ಯಾಸ್. ಹೇಳ್ತಿದ್ದೀನಿ, ತಿಂತೀರ ಒಳ್ಳೆ ಫುಡ್ ತಿನ್ನಿ. ರಶ್ ಇದೆ ಗೈಸ್. ನಾನು ಇಲ್ಲ ಅಂದ್ಕೊಂಡೆ, ಹಿಂಗೆ ಹೋಗ್ಬಿಟ್ಟು ಏನು ನೀವು ನೋಡ್ತಿದ್ರ, ಎಲ್ಲಿ ನೋಡಿದರೂ ಭಂಡಾರನೇ ಕಾಣುತ್ತೆ. ಬಿಕಾಸ್ ಇಡೀ ಟೆಂಪಲ್ ಗೋಡೆಗೂ ಭಂಡಾರವನ್ನು ಜನರು ಹಾಕ್ಬಿಟ್ಟು ಭಕ್ತಿಯನ್ನು ತೋರಿಸ್ತಾರೆ. ಆ್ಯಂಡ್ ನಾನು ಆಗಲೇ ಹೇಳಿದೆ, ಸೊ ಅದರ ಪ್ರಕಾರ ಇಲ್ಲಿ ನೋಡ್ತಿರ್ಬೋದು ನೀವೆಲ್ಲ, ಟೆಂಪಲ್ ತುಂಬ ಹಳೆಯದಾಗಿದೆ. ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ನ ಮಾಡಬೇಕು ಅಂತ ಗೌರ್ಮೆಂಟ್ ಫಂಡ್ ಕೂಡ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದರು. ಆ್ಯಂಡ್ ನೋಡ್ತಿರ್ಬೋದು, ನಾನು ರಶ್ ಇಲ್ಲ ಅಂದ್ಕೊಂಡೆ. ಇವತ್ತು ಕೂಡ ತುಂಬಾ ರಶ್ ಇತ್ತು. ಆದರೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನು ಕೂಡ ಭಂಡಾರನ ಹಾಕ್ಬಿಟ್ಟು ತೃಪ್ತಿಯನ್ನು ಪಟ್ಕೊಂಡೆ. ಬಿಕಾಸ್ ನಾನು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಹೋಗಿ ವಿಸಿಟ್ ಮಾಡಿರೋದು ಸೌದತ್ತಿಗೆ. ಚಿಕ್ಕ ವಯಸ್ಸಿನಲ್ಲೇನೋ ಹೋಗಿದ್ದು, ಚಿಕ್ಕ ಪುಟ್ಟ ನೆನಪಿದೆ. ಅದರ ಬಿಟ್ಟರೆ ಶಿವಣ್ಣ ಅವ್ರದ್ದು ಮೂವಿನ ನೋಡಿರ್ಬೋದು ನೀವು. ಯಲ್ಲಮ್ಮ ಸಾಂಗಿಂದೆಲ್ಲರೂ ಕೇಳಿರ್ಬೋದು. ಆ್ಯಂಡ್ ಇಲ್ಲಿ ಕೋತಿಗಳು ತುಂಬಾ ಇದ್ವು. ಸೊ ಆ್ಯಂಡ್ ಟೋಟಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಫ್ ಯು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಆ್ಯಂಡ್ ಇವಾಗ ನಾವು ಊಟ ಮಾಡೋಕ್ಕೆ ಹೋಗ್ತಿದ್ವಿ. ಬಿಕಾಸ್ ಲಕ್ಷ್ಮಿಗೆ ಹುಷಾರಿಲ್ಲ. ಆ್ಯಂಡ್ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಧಾರವಾಡಕ್ಕೆ ಹೋಗ್ತಿರೋದು. ಬಾಯ್. ಟೇಕ್ ಯು. ಸಿ ಯು. ಬಾಯ್.